ಏನು ಹೇಳೋದು ತಿಳಿದಿರೋರಿಗೆ ಬುದ್ಧಿವಂತರಿಗೆ ಏನಾದರೂ ಹೇಳ್ಬೋದು. ಏನು ಉತ್ತರ ಕೊಡ್ತೀರಿ? ಸರ್ಕಾರ ಬಿದ್ದೋಗ್ತೀರಿ ಅಂತೇಳಿ ನಾವು ಅಸ್ಥಿರವಾಗಿದ್ದೀವ. ಈಗ ಬೈ ಎಲೆಕ್ಷನ್ ಮತ್ತೆ ನಾವು 3-3 ಗೆದ್ದಿದ್ದೀವಿ. ಸುಮಾರು ನಾವು ಹತ್ತತ್ರ 140 ತನಕ ಇದ್ದೀವಿ. ಹೇಗೆ ಯಾವ ಮಾನದಂಡದಲ್ಲಿ ಹೇಳಿದ್ದಾರೆ ಸರ್ಕಾರ ಬಿದ್ದೋಗ್ತದೆ ಅಂತ? ಅಲ್ಲ 100%. ಅಲ್ಲ ಸಿ ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್ ಅದ್ರ ಏನು ಸತ್ವಾಂಶನೇ ಇಲ್ಲ. ಈಗ ಅದ್ರ ಬಗ್ಗೆ ನಾನು ರಿಪ್ಲೈ ಕೊಡ್ಲಿಕ್ಕೆ ಅದು ಅದ್ರ ಹುರುಳೇ ಇಲ್ವಲ್ಲ. ಈಗ ನಾವು ಬಾರ್ಡ್ರಲ್ಲಿ ಇದ್ರೆ ಸರಿ, ನಮ್ 140 ಜನ ಹತ್ತತ್ರ ಶಾಸಕರುಗಳು ನಮ್ಗೆ ಬೆಂಬಲ ಇದೆ. ಇಡೀ ರಾಜ್ಯದ ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪರ ನಿಂತಿದ್ದಾರೆ. ಹೇಗೆ ನಾವು ಸರ್ಕಾರ ಬಿದ್ದೋಗ್ತದೆ ಕೇಳ್ಬೇಕಾ? ಯೋಚನೆ ಮಾಡ್ಬೇಕಾದ್ರೆ ನಾವೆಲ್ಲ ಒಬ್ಬೊಬ್ಬ ಜನಪ್ರತಿನಿಧಿಗಳು ಗೌರವತ್ವ ಸ್ಥಾನದಲ್ಲಿದ್ದೀವಿ, ಜವಾಬ್ದಾರಿತ್ವ ಸ್ಥಾನದಲ್ಲಿದ್ದೀವಿ. ಯೋಚನೆ ಮಾಡಿ ನಾವೆಲ್ಲ ಉತ್ತರ ಕೊಡ್ಬೇಕಾಗ್ತದೆ ಮಾಧ್ಯಮದಲ್ಲಿ ಮಾತಾಡ್ಬೇಕಾದ್ರೆ. ಒಂದ್ ತಿಂಗಳಿಗೆ ಪ್ರಜ್ವಲ್ ರೇವಣ್ಣ ಅವರು ಬಿಡುಗಡೆ ಈಗ ಅದು ಕೋರ್ಟಲ್ಲಿದೆ, ಉಚ್ಚ ನ್ಯಾಯಾಲಯದಲ್ಲಿದೆ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ಪ್ರಕರಣದ ಬಗ್ಗೆ ನಾವು ಯಾರು ಮಾತಾಡಬಾರ್ದು. ಯಾಕಂತ ಹೇಳಿದ್ರೆ ಇಟ್ಸ್ ಅ ಮ್ಯಾಟರ್ ಆಫ್ ಕೋರ್ಟ್. ವಿ ಶುಡ್ ನಾಟ್ ಸ್ಪೀಕ್ ಆಸ್ ಅನ್ ಕಾಮನ್ ಪೀಪಲ್, ಆಸ್ ಅನ್ ಪೀಪಲ್ ರೆಪ್ರೆಸೆಂಟೇಟಿವ್. ವಿ ಶುಡ್ ನಾಟ್ ಸ್ಪೀಕ್ ವೆನ್ ದ ಕೇಸ್ ಇನ್ ಬಿಫೋರ್ ದ ಕೋರ್ಟ್. ಏನಾದರೂ ಹೇಳ್ಕೊಳ್ಳಿ. ಏನು ಹೇಳೋದು ತಿಳಿದಿರೋರಿಗೆ ಬುದ್ಧಿವಂತರಿಗೆ ಏನಾದರೂ ಹೇಳ್ಬೋದು. ಏನು ಉತ್ತರ ಕೊಡ್ತೀರಿ? ಸರ್ಕಾರ ಬಿದ್ದೋಗ್ತೀರಿ ಅಂತೇಳಿ ನಾವು ಅಸ್ಥಿರವಾಗಿದ್ದೀವ. ಈಗ ಬೈ ಎಲೆಕ್ಷನ್ ಮತ್ತೆ ನಾವು 3-3 ಗೆದ್ದಿದ್ದೀವಿ. ಸುಮಾರು ನಾವು ಹತ್ತತ್ರ 140 ತನಕ ಇದ್ದೀವಿ. ಹೇಗೆ ಯಾವ ಮಾನದಂಡದಲ್ಲಿ ಹೇಳಿದ್ದಾರೆ ಸರ್ಕಾರ ಬಿದ್ದೋಗ್ತದೆ ಅಂತ? ಅಲ್ಲ 100%. ಅಲ್ಲ ಸಿ ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್ ಅದ್ರ ಏನು ಸತ್ವಾಂಶನೇ ಇಲ್ಲ. ಈಗ ಅದ್ರ ಬಗ್ಗೆ ನಾನು ರಿಪ್ಲೈ ಕೊಡ್ಲಿಕ್ಕೆ ಅದು ಅದ್ರ ಹುರುಳೇ ಇಲ್ವಲ್ಲ. ಈಗ ನಾವು ಬಾರ್ಡ್ರಲ್ಲಿ ಇದ್ರೆ ಸರಿ, ನಮ್ 140 ಜನ ಹತ್ತತ್ರ ಶಾಸಕರುಗಳು ನಮ್ಗೆ ಬೆಂಬಲ ಇದೆ. ಇಡೀ ರಾಜ್ಯದ ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪರ ನಿಂತಿದ್ದಾರೆ. ಹೇಗೆ ನಾವು ಸರ್ಕಾರ ಬಿದ್ದೋಗ್ತದೆ ಕೇಳ್ಬೇಕಾ? ಯೋಚನೆ ಮಾಡ್ಬೇಕಾದ್ರೆ ನಾವೆಲ್ಲ ಒಬ್ಬೊಬ್ಬ ಜನಪ್ರತಿನಿಧಿಗಳು ಗೌರವತ್ವ ಸ್ಥಾನದಲ್ಲಿದ್ದೀವಿ, ಜವಾಬ್ದಾರಿತ್ವ ಸ್ಥಾನದಲ್ಲಿದ್ದೀವಿ. ಯೋಚನೆ ಮಾಡಿ ನಾವೆಲ್ಲ ಉತ್ತರ ಕೊಡ್ಬೇಕಾಗ್ತದೆ ಮಾಧ್ಯಮದಲ್ಲಿ ಮಾತಾಡ್ಬೇಕಾದ್ರೆ. ಒಂದ್ ತಿಂಗಳಿಗೆ ಪ್ರಜ್ವಲ್ ರೇವಣ್ಣ ಅವರು ಬಿಡುಗಡೆ ಈಗ ಅದು ಕೋರ್ಟಲ್ಲಿದೆ, ಉಚ್ಚ ನ್ಯಾಯಾಲಯದಲ್ಲಿದೆ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ಪ್ರಕರಣದ ಬಗ್ಗೆ ನಾವು ಯಾರು ಮಾತಾಡಬಾರ್ದು. ಯಾಕಂತ ಹೇಳಿದ್ರೆ ಇಟ್ಸ್ ಅ ಮ್ಯಾಟರ್ ಆಫ್ ಕೋರ್ಟ್. ವಿ ಶುಡ್ ನಾಟ್ ಸ್ಪೀಕ್ ಆಸ್ ಅನ್ ಕಾಮನ್ ಪೀಪಲ್, ಆಸ್ ಅನ್ ಪೀಪಲ್ ರೆಪ್ರೆಸೆಂಟೇಟಿವ್. ವಿ ಶುಡ್ ನಾಟ್ ಸ್ಪೀಕ್ ವೆನ್ ದ ಕೇಸ್ ಇನ್ ಬಿಫೋರ್ ದ ಕೋರ್ಟ್. ಏನಾದರೂ ಏನಾದರೂ ಹೇಳ್ಕೊಳ್ಳಿ.